सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं नृहयमहममेयं ध्येयमाम्नायगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाजस्मृतिहृदयदीप्ताय हरजे येन प्रादुरभाविभूमिवलये व्यस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಎರಡನೆಯ ಸುಧಾಮೂಲ, ಅದರಲ್ಲಿ ಅನುವ್ಯಾಖ್ಯಾನ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಇಲ್ಲಿವರೆಗೆ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಸೂತ್ರ ಏನಿದೆ, ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಅಲ್ಲಿ ಅಥ ಅನ್ನುವ ಶಬ್ದದ ವಿವರಣೆ ಬಂತು. ಅಂದ್ರೆ ಯಾವುದಾದ ಮೇಲೆ ಬ್ರಹ್ಮದ ಬಗ್ಗೆ ವಿಚಾರ ಮಾಡಬೇಕು, ದೇವರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದ್ದಾರೆ ಮೊದಲನೇ ಸೂತ್ರದಲ್ಲಿ. ಆದ್ರೆ ಯಾವುದಾದ ಮೇಲೆ ಅಂದ್ರೆ ಒಂದಿಷ್ಟು ತಿಳ್ಕೊಂಡ ಮೇಲೆ ದೇವರ ಬಗ್ಗೆ ವಿಚಾರ ಮಾಡಿ. ಒಂದಿಷ್ಟು ತಿಳಿಯೋದು ಅಂದ್ರೆ ಏನ್ ತಿಳಿಬೇಕು? ಈಗ ಈ 2 ಅಧ್ಯಾಯ ಏನ್ ಬಂದಿದೆ ಹಿಂದೆ, ಬ್ರಹ್ಮಸೂತ್ರದ 2 ಅಧ್ಯಾಯ ಪ್ಲಸ್ ಅದರ ಜೊತೆಗೆ 3ನೇ ಅಧ್ಯಾಯದ 2 ಪಾದ, ಇಷ್ಟರಲ್ಲಿ ಹೇಳಿದ ವಿಷಯ ತಿಳ್ಕೊಂಡ ಮೇಲೆ ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗಿ ಅಂತ ಇಷ್ಟ ಹೇಳಿದ್ರು. ಇದರ ಮಧ್ಯದಲ್ಲಿ ಮೊದಲನೇ ಅಧ್ಯಾಯದ ಅರ್ಥವನ್ನ ತಿಳಿಸುವಂತ ಶಬ್ದ ಯಾವುದು ಅಂತ ಬಂದಾಗ ಜ್ಞಾತವೇದಾರ್ಥ ಅಂತ ಒಂದು ಶಬ್ದ. ಅಂದ್ರೆ ಯಾರು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಕು ದೇವರ ಬಗ್ಗೆ, ಈಗಾಗಲೇ ವೇದದ ಅರ್ಥ ಏನು ಅಂತ ತಿಳ್ಕೊಂಡಿರೋನು ಹೋಗ್ಬೇಕು. ಅಲ್ಲ, ವೇದದ ಅರ್ಥ ಏನು ಅಂತ ಯಾರಿಗೆ ತಿಳಿದಿರ್ಲಿಕ್ಕೆ ಸಾಧ್ಯ? ಮೊದಲನೇ ಅಧ್ಯಾಯ ಓದ್ದವನು ಗೊತ್ತಿರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಮೊದಲನೇ ಅಧ್ಯಾಯದಲ್ಲಿ ವೇದದಲ್ಲಿ ಬರುವಂತ ಇಂದ್ರ ಮತ್ತೆ ಪ್ರಾಣ ಈ ತರಹದ ಯಾವ ಯಾವ ಶಬ್ದಗಳಿದೆ, ಈ ಎಲ್ಲ ಶಬ್ದಗಳು ದೇವರನ್ನೇ ಮುಖ್ಯವಾಗಿ ಹೇಳೋದು ಅಂತ ಹೇಳಿದ್ದಾರೆ. ಬೇರೆಯವರನ್ನ ಹೇಳಲ್ಲ ಅಂತಿಲ್ಲ. ಇಂದ್ರ ಅನ್ನೋ ಶಬ್ದ ದೇವಲೋಕಾಧಿಪತಿ ಇಂದ್ರ ದೇವರನ್ನ ಹೇಳ್ತಾ ಇದೆ. ಪ್ರಾಣ ಶಬ್ದ ಮುಖ್ಯ ಪ್ರಾಣನೂ ಕೂಡ ಹೇಳ್ತಾ ಇದೆ. ಆದ್ರೆ ಮುಖ್ಯವಾಗಿ ಎಲ್ಲ ಶಬ್ದಗಳು ಹೇಳೋದು ಒಬ್ಬನನ್ನೇ ಮುಖ್ಯವಾಗಿ. ಯಾರದು? ಅದು ದೇವರು. ಅದನ್ನ ದೇವರನ್ನ ಹೇಳುವಂತಹ
ಎಲ್ಲ ಶಬ್ದಗಳ ಒಂದು ಸಂಬಂಧ ಏನಿದೆ, ಸಮನ್ವಯ, ಎಲ್ಲ ಶಬ್ದಗಳ ಸಂಬಂಧ ಚೆನ್ನಾಗಿರೋದೆಲ್ಲಿ ದೇವರಲ್ಲಿ ಅಂತ ಇದನ್ನ ತೋರಿಸಿದ್ದಾರೆ ಎಲ್ಲ ವೇದದಲ್ಲಿ ಬರುವಂತಹ ಶಬ್ದಗಳು. ಹಾಗಾಗಿ ಮೊದಲನೇ ಅಧ್ಯಾಯವನ್ನ ಓದಿದ ವ್ಯಕ್ತಿಗೆ ವೇದಗಳ ಅರ್ಥ ಏನು ಅಂತ ತಿಳಿಯತ್ತೆ. ಸರಿ, ಹಾಗಾದ್ರೆ ವೇದದ ಅರ್ಥ ಏನು ಅಂತ ತಿಳಿದುಕೊಂಡ ಮೇಲೆ ಏನ್ ಮಾಡ್ಬೇಕು? ಆಗ ವೇದದ ಅರ್ಥ ಓದಿದಾಗ ಏನೋ ಈ ಅರ್ಥಕ್ಕೆ ವಿರುದ್ಧವಾಗಿ ಕೆಲವರೆಲ್ಲ ಮಾತಾಡ್ತಾರಲ್ಲ, ಕೆಲವರು ಸಿದ್ಧಾಂತದವರೆಲ್ಲ ವೇದದಲ್ಲಿ ಏಷ ಸರ್ವಜ್ಞ, ದೇವರೇ ಸರ್ವೋತ್ತಮ, ದೇವರು ಅಂತ ಒಬ್ಬ ಇದ್ದಾನೆ ಎಲ್ಲ ಹೇಳಿರ್ತಾರೆ. ಆದ್ರೆ ಕೆಲವು ಸಿದ್ಧಾಂತದಲ್ಲಿ ದೇವರು ಅಂತ ಒಂದು ವಸ್ತುನೇ ಇಲ್ಲ, ಅವರಲ್ಲಿ ಕಾಣ್ತಾರೋ ಒಬ್ಬ ಜೀವ ಇದಾನೆ ಬಿಟ್ರೆ ಇನ್ಯಾರು ಇಲ್ಲ, ಜಡ ಇದೆ, ಜೀವ ಇದ್ದಾನೆ. ಅವ್ರ ಪ್ರಕಾರ ಇನ್ನೊಂದು ಇಲ್ವೇ ಇಲ್ಲ ತತ್ವ, ಅತೀಂದ್ರಿಯವಾದ ಈಶ್ವರ ಅಂತ ಒಬ್ಬ ಇಲ್ವೇ ಇಲ್ಲ ದೇವರು ಅಂತ. ಹಾಗಾದ್ರೆ ವೇದದ ಅರ್ಥವನ್ನ ಓದಿದವನಿಗೆ ಗೊತ್ತಾಯ್ತು, ಓ ವೇದದ ಅರ್ಥ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಅನೇಕ ಮತದವರು ಕಾಯ್ತಾ ಇದ್ದಾರೆ, ಅನೇಕ ಸಿದ್ಧಾಂತದವರು ಇದ್ದಾರೆ, ಅವ್ರನ್ನ ಖಂಡನೆ ಮಾಡ್ಬೇಕು. ಅದಕ್ಕೋಸ್ಕರ ಅವನಾಗ ವಿಚಾರ ಮಾಡ್ಲಿಕ್ಕೆ ಹೋಗ್ತಾನೆ. ಕೆಲವು ಸಲ ಏನಾಗುತ್ತೆ, ಬೇರೆ ಮತ ಬೇಡ, ನಮ್ಮಲ್ಲೇ ವಿಚಾರ ಮಾಡಿದಾಗ ಶಿಷ್ಯರಿಗೆ ಸಹಜವಾಗಿ ಸಂಶಯ ಬರುತ್ತೆ. ಅಲ್ಲ, ವೇದ ಹೀಗೆಲ್ಲ ಹೇಳಿದೆ ನಿಜ, ಆದ್ರೆ ಯುಕ್ತಿಯನ್ನ ಯೋಚನೆ ಮಾಡಿದಾಗ, ಅಲ್ಲಿ ಕಾರಣವನ್ನ ಯೋಚನೆ ಮಾಡಿದಾಗ ದೇವರಿಲ್ಲ ಅಂತ ಹೇಳ್ಬೋದಲ್ಲ, ಅನೇಕ ಕಾರಣಗಳಿದೆ ದೇವರಿಲ್ಲ ಅಂತ ಹೇಳಲಿಕ್ಕೆ, ಒಂದು ಕಣ್ಣು ಕಾಣಿಸೋದಿಲ್ಲ ಅನ್ನೋದೇ ಮುಖ್ಯವಾಗಿದೆಯಲ್ಲ ಅಂತ. ಹೀಗೆ ಅನೇಕ ಕಾರಣಗಳನ್ನ ಕೊಟ್ಟು ವೇದದ ಅರ್ಥದ ಬಗ್ಗೆ ವಿರೋಧ ವ್ಯಕ್ತಪಡಿಸ್ಬೋದು. ಆದರೆ ಅದನ್ನೆಲ್ಲ ಸಾಮಾನ್ಯವಾಗಿ ನಿರಾಕರಣೆ ಮಾಡಿದ್ದಾರೆ. ಯಾವುದರಲ್ಲಿ? 2ನೇ ಅಧ್ಯಾಯದಲ್ಲಿ, ಅದು ಕೂಡ ಮೊದಲನೇ ಪಾದದಲ್ಲಿ ಯುಕ್ತಿ ವಿರೋಧ ಪರಿಹಾರ ಪಾದ. ಭಗವಂತನ ಸರ್ವೋತ್ತಮತ್ವದ ವಿಷಯದಲ್ಲಿ ಅವನು ಎಲ್ಲ ಗುಣಗಳಿಂದ ತುಂಬಿದ್ದಾನೆ, ಯಾವುದೇ ದೋಷ ಇಲ್ಲ ಅಂತ ದೇವರ ಬಗ್ಗೆ ನಿಶ್ಚಯ ಆದ ಮೇಲೆ ಅದರ ಬಗ್ಗೆ ವಿರುದ್ಧವಾಗಿ ಹೇಳುವಂತಹ ಮತಗಳೆಲ್ಲ ಕಾಣಿಸ್ತಾ ಇದೆ. ವಿರುದ್ಧ ಅಂದ್ರೇನು? ಮೊದಲಿಗೆ ವೇದನೆ ಅಪ್ರಮಾಣ ಅಂತ ಶುರು ಮಾಡ್ತಾರೆ. ವೇದ ಒಂದು ಪ್ರಮಾಣ ಆಗಿದ್ರೆ ತಾನೇ ಅದ್ರ ಹೇಳುವಂತ ಅರ್ಥ ನಾವು ತಗೊಳ್ಬೇಕು ಅಂತ. ಈಗ ಯಾರೋ ಹೇಳಿದ ಮಾತನ್ನ ನಾವ್ ಯಾಕೆ ಕೇಳ್ಬೇಕು? ಅವನ ಆಪ್ತ ಅಂತ ಆಗಿದ್ರೆ ಎಲ್ಲರಿಗೂ ಆಗ ಅವನ ಮಾತು ಪ್ರಮಾಣ ಅಂತ ಒಪ್ಪಬಹುದು. ಅವನ ಆಪ್ತಾನೇ ಅಲ್ಲ ಅಂತ ಮೊದಲೇ ಹೇಳ್ಬಿಟ್ಟ ಮುಗ್ದಾಯ್ತಲ್ಲ, ಅವ್ನ್ ಏನ್ ಬೇಕಾದ್ರೆ ಹೇಳಿ, ಅವ್ನ್ 1000 ಪೇಜ್ ಗಟ್ಲೆ ಹೇಳಿ ನಾವು ನಂಬೋದೇ ಇಲ್ಲ, ಯಾಕೆ ಅವ್ನ ಆಪ್ತ ಅಲ್ಲ, ಅವ್ನ್ ನಮಗ್ ವಿಶ್ವಾಸ ಪಾತ್ರ ಅಲ್ವೇ ಅಲ್ಲ, ಅವ್ನ್ ಏನ್ ಬೇಕಾದ್ರೂ ಬರೀಲಿ. ಹಾಗೆ ಇಲ್ಲಿ ವೇದ ಹೇಳಿದೆ ಅಂತ ನೀವು ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗಿದ್ದೀರಿ, ವೇದ ಸರಿನೇ ಇಲ್ಲ ಅಂತ ಹೇಳಿದ್ರೆ ಮುಗ್ದಾಯ್ತಲ್ಲ. ಈ ಅರ್ಥದಲ್ಲಿ ಮೊದಲು ಶುರು ಮಾಡ್ತಾರಲ್ಲಿ, ವೇದ ಅಪ್ರಮಾಣ, ವೇದ ಪ್ರಮಾಣವೇ ಅಲ್ಲ ಅಂತ ಶುರು ಮಾಡ್ತಾರೆ. ಇಲ್ಲ, ವೇದ ಪ್ರಮಾಣ ಅಂತ ಒಪ್ಪಾಯ್ತು. ಸರಿ, ವೇದ ಪ್ರಮಾಣ ಅಂತ ಒಪ್ಪಿದ್ರು, ವೇದದಲ್ಲೇ ವಿರುದ್ಧವಾದ ಮಾತುಗಳು ಕೇಳಿಸ್ತಾ ಇದೆ. ನೀವು ಹೇಳೋ ವಿಷಯಕ್ಕೆ ದೇವರು ಸರ್ವೋತ್ತಮ ಅಲ್ಲ, ಸಕಲ ಗುಣ ಪರಿಪೂರ್ಣ ಅಲ್ಲ, ಅದ್ರಲ್ಲಿ ದೋಷಗಳು ಇದೆ ಅಂತ ಅದನ್ನ ತೋರಿಸ್ತಾ ಹೋಗ್ತಾರೆ. ಅದನ್ನ ನಿರಾಕರಣೆ ಮಾಡಬೇಕು. ಅಷ್ಟೇ ಅಲ್ಲ, ಪರಾನ್ ಅಂತ ಇಲ್ಲಿ ಮುಂದೆ ಬಿಡಿಸ್ತಾರೆ. ಬಹುಯುಕ್ತಿ ವಿರೋಧಾನಾಂ ಭಾನಾತ್ ಪರಸ್ಪರ ವಿರೋಧಂಚ ಪ್ರಣುದ್ಯ ಅಶೇಷ ವಾಕ್ಯಗಂ ನಿರಸ್ಯ ಸಮಯಾನ್ ಪರಾನ್ ಅಂತೆಲ್ಲ ಮಾತುಗಳು ಅನುವ್ಯಾಖ್ಯಾನದಲ್ಲಿ ಬಂತು. ಅಲ್ಲಿ ಬೇರೆಯವರ ಸಮಯವನ್ನ ನಿರಾಕರಣೆ ಮಾಡಿ, ಸಮಯಗಳು ಅಂತಂದ್ರೆ ಸಿದ್ಧಾಂತಗಳು ಅಂತ ಅರ್ಥ, ಆ ಸಿದ್ಧಾಂತಗಳನ್ನ ನಿರಾಕರಣೆ ಮಾಡಿ ಅಂತ ಬಂತು. ಈ ಸಿದ್ಧಾಂತಗಳ ನಿರಾಕರಣೆ ಮಾಡಿ ಅಂದ್ರೆ ಅರ್ಥ ಯಾವ ಸಿದ್ಧಾಂತ ಅಂದ್ರೆ ವೈಷ್ಣವ ಸಿದ್ಧಾಂತದ ಬಗ್ಗೆ ಹೇಳ್ತಾ ಇಲ್ಲ. ಈಗ ವೈಷ್ಣವ ಸಿದ್ಧಾಂತಗಳನ್ನ ಖಂಡನೆ ಮಾಡಿದ ವೈಷ್ಣವ ಸಿದ್ಧಾಂತನೂ ಒಂದು ಸಿದ್ಧಾಂತನೇ, ಅಲ್ಲೂ ಸೇರ್ಕೊಂಡ್ಬಿಡುತ್ತಂದ್ರೆ ಅಲ್ಲ. ವೈಷ್ಣವ ಸಿದ್ಧಾಂತ ಬಿಟ್ಟು ಬೇರೆ ಸಿದ್ಧಾಂತ, ಸಾಂಖ್ಯ ಸಿದ್ಧಾಂತ, ಕಪಿಲರ ಸಾಂಖ್ಯ ಸಿದ್ಧಾಂತ. ಅವತ್ತು ಹೇಳಿದಂತೆ ಕಪಿಲ ಅಂದ್ರೆ ದೇವರಲ್ಲ, ದೇವ ಅವತಾರಿಯಾದ ಕಪಿಲ ಅಲ್ಲ, ಬೇರೆ ಕಪಿಲ. ಆ ಕಪಿಲ ರಚಿತವಾದ ಸಾಂಖ್ಯಶಾಸ್ತ್ರದ ಖಂಡನೆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ತಾವು ತೋರಿಸಿದ್ದಾರೆ. ಅವನ್ನೆಲ್ಲ ನಿರಾಕರಣೆ ಮಾಡಿದ್ರು. 2ನೇ ಅಧ್ಯಾಯದ 2ನೇ ಪಾದದಲ್ಲಿ ಮಾಡಿದ್ದಾರೆ ಈ ವಿಷಯ. ಇನ್ನು 3-4 ಏನ್ ಮಾಡಿದ್ರು? ಪರಸ್ಪರ ವಿರೋಧಂ ಚ. ಪರಸ್ಪರ ವಿರೋಧ, ವೇದವಾಕ್ಯ ಒಂದ್ ರೀತಿ ಒಂದ್ ಹೇಳಿದ್ರೆ ಇನ್ನೊಂದು ವೇದವಾಕ್ಯ ಇನ್ನೊಂದ್ ತರ ಹೇಳ್ತಾ ಇದೆ. ಪರಸ್ಪರ ವೇದವಾಕ್ಯಗಳಲ್ಲೇ ಬರುವಂತಹ ವಿರೋಧವನ್ನ ಪರಿಹಾರ ಮಾಡಿದ್ದಾರೆ. ಅಲ್ಲ, 3ನೇ ಪಾದ 4ನೇ ಪಾದ ಏನ್ ವಿಷಯ ಹೇಳ್ತಾ ಇದೆ? ವೇದವಾಕ್ಯಗಳಲ್ಲಿ ಬರುವ ವಿಷಯಗಳ ಮಧ್ಯೆ ವಿರೋಧ ಏನಿದೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಅಂತ. ಮತ್ತು 3-4 ಅಂತ ಯಾಕೆ ಮಾಡ್ತೀರಿ? ಒಂದೇ ಚಾಪ್ಟರ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ, 3-4 ಯಾವಾಗ ಆಗುತ್ತೆ? ಅದ್ ಹೇಳೋ ವಿಷಯ ಬೇರೆ, ಇದು ಹೇಳೋ ವಿಷಯ ಬೇರೆ. ಆದ್ರೆ ಈಗ ನೋಡಿ, ಮೊದಲನೇ ಪಾದ ಏನ್ ಹೇಳ್ತಾ ಇದೆ? ಯುಕ್ತಿ ಯಾರು ಕೊಟ್ರೆ ದೇವರು ಸಕಲ ಗುಣ ಪರಿಪೂರ್ಣ ಅಲ್ಲ, ಅವನಲ್ಲಿ ದೋಷಗಳಿದೆ. ಯಾಕೆ ಅಂತಂದ್ರೆ ಅವನು ಒಬ್ಬ ಮನುಷ್ಯ ನಮ್ ತರನೇ ಅಂತ ಯಾರೋ ಒಬ್ಬ ಅನುಮಾನ ಮಾಡಿದ. ಈ ತರ ಅನುಮಾನ ಹೇಳಿದಾಗ ಅದನ್ನ ಖಂಡನೆ ಮಾಡ್ಲಿಕ್ಕೆ ಒಂದು ಚಾಪ್ಟರ್, ಅದು ಬೇರೆ. ಅದೇ 2ನೇ ಇದ್ರಲ್ಲಿ ಅದೆಲ್ಲ ಬರಲ್ಲ.
ಎರಡನೇದಲ್ಲಿ ಸಾಂಖ್ಯ ಸಿದ್ಧಾಂತ, ಬೌದ್ಧ ಸಿದ್ಧಾಂತ, ಮತ್ತೆ ತಾರ್ಕಿಕ ನೈಯಾಯಿಕ ಸಿದ್ಧಾಂತ, ಜೈನ ಸಿದ್ಧಾಂತ ಇವೆಲ್ಲ ಬರ್ತಾ ಹೋಗುತ್ತೆ. ಎಲ್ಲಿ ಎರಡನೇ ಅಧ್ಯಾಯ ಎರಡನೇ ಪಾದ ಓದ್ಬೇಕು. ನಮ್ಗೆಲ್ಲ ಬಹಳ ಅದ್ರ ಬಗ್ಗೆ ಒಂದು ವಿಶೇಷ ಆಸಕ್ತಿ ಇರುತ್ತೆ. ಈ ಬೇರೆ ಬೇರೆ ಮತದವನ್ನೆಲ್ಲ ಹೇಗೆ ಖಂಡನೆ ಮಾಡಿದ್ದಾರೆ, ಅವ್ರು ಹೇಳಿದ ವಿಷಯ ಏನು, ಅವ್ರು ಯಾಕೆ ಸರಿಯಾಗಿ ಹೇಳಲಿಲ್ಲ, ಅದ್ರ ಬಗ್ಗೆ ಎಲ್ಲ ನಾವು ನೋಡ್ಬೇಕು ಅಂದ್ರೆ ಎರಡನೇ ಅಧ್ಯಾಯ ಎರಡನೇ ಪಾದ ಓದ್ಬೇಕು ಬ್ರಹ್ಮಸೂತ್ರದಲ್ಲಿ. ಅದನ್ನ ಚೆನ್ನಾಗಿ ಓದಿದ್ರೆ ಎರಡನೇ ಅಧ್ಯಾಯ ಎರಡನೇ ಪಾದ ನಮಗೆ ಸರಿಯಾಗಿ ಗೊತ್ತಾಗುತ್ತೆ ಯಾರ್ಯಾರು ಏನ್ ಹೇಳ್ತಾರೆ ಅಂತ. ನಮ್ಗೆ ಈ ಪಾದನೂ ಮುಖ್ಯ. ಸದ್ಯ ಈಗೇನ್ ಮೂರನೇ ಪಾದ ಈಗ ಓದ್ತಾ ಇದೀವಿ, ಪಾಠ ಕೇಳ್ತಾ ಇದೀವಿ. ಈ ಭಾಗದಲ್ಲೂ ವಿಶೇಷವಾಗಿ ಅನೇಕ ಮತದವರ ಖಂಡನೆ ಮಾಡ್ತಾ ಹೋಗ್ತಾರೆ. ಅದು ಮೋಕ್ಷದ ಬಗ್ಗೆ ಬರ್ತಾ ಕೆಲವರು ಮೋಕ್ಷದ ಬಗ್ಗೆ ಸರಿಯಾಗಿ ಹೇಳಲಿಲ್ಲ, ಆ ಸಾಂಖ್ಯರು ಕೂಡ ಸರಿಯಾಗಿ ಹೇಳಿಲ್ಲ, ಅವ್ರು ಬೇರೆ ತರ ಹೇಳ್ತಾರೆ. ಪತಂಜಲಿಯ ಬಗ್ಗೆ ಬರುತ್ತೆ ವಿಷಯ, ಮತ್ತೆ ಜೈನ ಸಿದ್ಧಾಂತದ ಬಗ್ಗೆ ಬರುತ್ತೆ, ಅದ್ವೈತ ಸಿದ್ಧಾಂತದ ಬಗ್ಗೆ ಬರುತ್ತೆ. ಹೀಗೆ ಅನೇಕ ಸಿದ್ಧಾಂತಗಳ ನಿರೂಪಣೆ ಇಲ್ಲೂ ಕೂಡ ಬರುತ್ತೆ. ಅದು ಒಂದು ಚರ್ಚೆಯನ್ನ ನೋಡ್ಬೋದು, ಮುಂದಕ್ಕೆ ಬರುತ್ತೆ. ಅಂತೂ ಈ ಪ್ರತಿ ಒಂದು ಪಾದ ಬೇರೆ ಬೇರೆ ಆಗ್ಬೇಕು ಅಂದ್ರೆ, ಚಾಪ್ಟರ್ ಬೇರೆ ಆಗ್ಬೇಕು ಅಂದ್ರೆ ವಿಷಯ ಬೇರೆ ಆಗ್ಬೇಕು. ಯಾವಾಗ ವಿಷಯ ಒಂದೇ ಆಯ್ತೋ ಎರಡು ಅಂತ ವಿಭಾಗ ಮಾಡ್ಲಿಕ್ಕೆ ಬರಲ್ಲ. ಅದನ್ನ 3-4ನೇ ಪಾದ ಏನ್ ಮಾಡ್ತಾ ಇದೆ, ಎರಡು ವೇದವಾಕ್ಯಗಳಲ್ಲಿ ಪರಸ್ಪರ, ಒಂದು ವೇದವಾಕ್ಯಕ್ಕೆ ಇನ್ನೊಂದು ವಾಕ್ಯದ ವಿರೋಧ, ಇನ್ನೊಂದು ವೇದವಾಕ್ಯಕ್ಕೆ ಈ ವಾಕ್ಯದ ವಿರೋಧ ಅಂತ ಎಲ್ಲಿ ಕಾಣ್ತಾ ಇದೆ, ಅಂಥ ವಿರೋಧ ಪರಿಹಾರ ಮಾಡ್ಲಿಕ್ಕೇನೆ ಇರೋದು 3-4ನೇ ಪಾದ. ಹಾಗಾದ್ರೆ ಪಾದದಲ್ಲಿ ವ್ಯತ್ಯಾಸ ಯಾಕೆ ಅಂತ ಪ್ರಶ್ನೆ ಬಂತು. ಆಗ ಇವರೊಂದು ಕಾರಣ ಕೊಡ್ತಾರೆ, ಏನಿಲ್ಲ ವ್ಯತ್ಯಾಸ ಇದೆ, ಅದು ಬಹುಯುಕ್ತಿ ವಿರೋಧ. 3ಕ್ಕೆ ಬಂದ್ರೆ ಸಿಕ್ಕಾಬಟ್ಟೆ ಯುಕ್ತಿಗಳ ವಿರೋಧ ತೋರಿಸಿದ್ದಾರೆ. 4ಕ್ಕೆ ಬಂದ್ರೆ ಹಾಗ್ ಮಾಡ್ಲಿಲ್ಲ, ಅಲ್ಲಿ ಕೇವಲ ಯುಕ್ತಿ ವಿರೋಧ ತೋರಿಸ್ಲಿಲ್ಲ. ಒಂದು ವೇದ ವಾಕ್ಯ ತಗೊಂತಾರೆ, ನಾವ್ ಹೇಳಿದ ಅನುಮಾನಕ್ಕೆ ವೇದದಲ್ಲೂ ನೋಡಿ ಅದು ಬಂದಿದೆ ಅಂತ. ಈಗ ನಾವೇನ್ ಮಾಡ್ತೀವಿ, ನಮ್ ಮಾತ್ ಕೆಲವ್ರು ನಂಬಲ್ಲ ಅಂತ ಇಟ್ಕೊಳ್ಳಿ, ಯಾರಿಗೋ ಒಬ್ರಿಗೆ ಹೇಳ್ತೀವಿ, ಈ ತರ ನೀನು ಒಪ್ಪಬೇಕು, ಈ ತರ ನಂಬಬೇಕು ನೀನು ಅಂತ. ಅವ್ರೇನ್ ಹೇಳ್ತಾರೆ, ಇಲ್ಲ ನಿನ್ ಮಾತ್ ಯಾಕೆ ನಂಬಬೇಕು, ನಾನ್ ನಿನ್ ಮಾತ್ ನಂಬಲ್ಲ. ಇಲ್ಲ ನೋಡು, ನೀನ್ ಯಾರು ಒಪ್ತಿಯಲ್ಲ ಅವನು ಒಪ್ಪಿದಾನೆ, ಹೀಗೆ ನನ್ ಜೊತೆಗೆ ಒಂದ್ 4-5 ಜನ ಇದ್ದಾರೆ ಅಂದಾಗ ಅವ್ನು ಒಪ್ಕೊಂತಾನೆ, ಓ ಹೌದು ಇರ್ಬೋದು ಒಪ್ಕೊಂತಾನೆ. ಹಾಗೆ ಕೇವಲ ಯುಕ್ತಿಯನ್ನ ಹೇಳಿದ್ರೆ ಒಪ್ಪದೇ ಇರೋ ಮನುಷ್ಯನಿಗೆ ವೇದ ವಾಕ್ಯ ತೋರಿಸಿದಾಗ ಓ ಹೌದು ಸರಿ ಆಯ್ತು ಅಂತ ಒಪ್ಕೊಂತಾನೆ. ನಾವ್ ಹೇಳಿದ ಒಂದೇ ವಿಷಯದಲ್ಲಿ ಬೇಕಾದಷ್ಟು ಪ್ರಮಾಣ ಕೊಟ್ರೆ ಆಗ ಯಾರೇ ಆಗ್ಲಿ ಒಪ್ಲೇಬೇಕು. ಆತರ ಈ ಚತುರ್ಥಸ್ಯ ವಿಶೇಷೋ ದರ್ಶಿತ, 4ನೇ ಪಾದದಲ್ಲಿ ಏನ್ ವ್ಯತ್ಯಾಸ ಇದೆ ಅಂದ್ರೆ, ಕೇವಲ ಯುಕ್ತಿಗಳ ಬಗ್ಗೆ ಹೇಳಲ್ಲ. ಏನೋ ಒಂದು ಅನುಮಾನ ಹೇಳ್ಬಿಟ್ಟು ಹೀಗೆ ಯಾಕೆ ಆಗ್ಬಾರ್ದು ಅಂತ ಸುಮ್ಮನೆ ಪ್ರಶ್ನೆ ಕೇಳಲ್ಲ, ಅದಕ್ಕೊಂದು ವೇದವಾಕ್ಯದ ಸಮ್ಮತಿಯನ್ನ ತೋರಿಸ್ತಾರೆ. ವೇದವಾಕ್ಯದಲ್ಲಿ ಹೀಗಿದೆ, ಹಾಗಾಗಿ ನಾನು ಹೇಳಿದ ಅನುಮಾನ ಸರಿ ಇದೆ, ಅನುಮಾನದ ಮುಖಾಂತರ ನಾನು ಸಾಧನೆ ಮಾಡ್ತೀನಿ ಅಂತ. ಹೀಗೆ ವ್ಯತ್ಯಾಸಗಳು ಬಹಳಷ್ಟಿದೆ. ಹಾಗಾದ್ರೆ 3-4ರಲ್ಲಿ ಈ ವ್ಯತ್ಯಾಸ ಇದೆ. 3-4 ವ್ಯತ್ಯಾಸ ಇಷ್ಟ ಆಯ್ತು. ಒಂದು ಕಡೆ ತುಂಬಾ ಯುಕ್ತಿಗಳನ್ನು ತೋರಿಸ್ತಾರೆ, ನೇರವಾಗಷ್ಟೇ ವಿರೋಧವನ್ನ, ತುಂಬಾ ಯುಕ್ತಿಗಳ ವಿರೋಧ ಇದೆ ಅಂತ. ಇದ್ರಲ್ಲಿ ನಾವು ಗಮನಿಸ್ಬೇಕು, ಯುಕ್ತಿ ಅನ್ನೋ ಶಬ್ದಕ್ಕೆ ನಾವು ಮರೆಯೋ ಹಾಗಿಲ್ಲ. ಹಿಂದೆ ಎಲ್ಲ ಅನುಮಾನ ಅನುಮಾನ ಅಂತ ಬಂತು, ಪರ್ವತಃ, ವನ್ಯಮಾನ್, ಧೂಮಾತ್, ಮಹಾನಸವತ್, ಇದೇನ್ ಬಂತಲ್ಲ, ಈ ಕ್ರಮದಲ್ಲಿ ಈ ಶೈಲಿಯಲ್ಲಿ ಹೇಳೋದನ್ನೆಲ್ಲ ಯುಕ್ತಿ ಯುಕ್ತಿ ಅಂತ ಕರೀತಾರೆ. ಅಂದ್ರೆ ಅನುಮಾನ ಯುಕ್ತಿ ಎಲ್ಲ ಒಂದೇ. ಬಹುಯುಕ್ತಿ ವಿರೋಧ, ಬೇಕಾದಷ್ಟು ಯುಕ್ತಿಗಳ ವಿರೋಧವನ್ನ ತೋರಿಸಿದ್ದಾರೆ, ಅನುಮಾನದ ವಿರೋಧವನ್ನ. ಅದರ ಪರಿಹಾರ ಮಾಡ್ತಾರೆ 3ನೇ ಪಾದದಲ್ಲಿ. 4ನೇ ಪಾದದಲ್ಲಿ ಈ ಶ್ರುತಿ ಸಹಿತ ಈ ಯುಕ್ತಿ ಸಹಿತ ಶ್ರುತಿ, ಇದರ ವಿರೋಧ ಪರಿಹಾರ ಮಾಡಿದ್ರು ಅಂತ. ಇಷ್ಟಾದ್ಮೇಲೆ ಇನ್ನೊಂದು ಮಾತನ್ನ ಹೇಳ್ತಾರೆ. ಈಗ 4ನೇ ಪಾದದಲ್ಲಿ ಕೆಲವು ವಿಶೇಷ ವಿಷಯಗಳು ಕೂಡ ಇದೆ. ಏನು, ಅಧ್ಯಾತ್ಮ ವಿಷಯ ಶ್ರುತಿ ವಿರೋಧ. ಈಗ ಇಂದ್ರಿಯಗಳ ಬಗ್ಗೆ, ಪ್ರಾಣನ ಬಗ್ಗೆ ವಿರೋಧಗಳಿದೆ ಕೆಲವು. ಇಂದ್ರಿಯಗಳ ಸಂಖ್ಯೆ ಎಷ್ಟು, ಮತ್ತೆ ಪ್ರಾಣ ಅವನ ಬಗ್ಗೆ ವಿವರಣೆ, ಇದೆಲ್ಲ ಸಂಶಯಗ್ರಸ್ತ. ಕೆಲವು ಸಂಶಯಗಳನ್ನಲ್ಲಿ ತೋರಿಸ್ತಾರೆ. ಆ ಸಂಶಯಗಳು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಏನು ವಿಷಯಗಳಿದೆ, ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ, ಶರೀರಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳು, ಪ್ರಾಣ ಇತ್ಯಾದಿಗಳೇನಿದೆ ಅದರ ಬಗ್ಗೆ ಬರುವಂತಹ ವಿರೋಧವನ್ನ ಪರಿಹಾರವನ್ನ ಮಾಡುವಂತಹ ಪಾದ. ಅದನ್ನ ನಮ್ ಕೊನೆಗೆ ಹಾಕೊಂಡಿದ್ದಾರೆ. ಯಾಕೆಂದ್ರೆ ಚೆನ್ನಾಗಿ ನಾವು ತಿಳ್ಕೊಳ್ಬೇಕಂತೆ ಯಾವುದನ್ನ, ಈ ಬಂಧ ಮೋಕ್ಷ, ಈ ಸಂಸಾರ ಬಂಧನದಿಂದ ನಾವು ಮೋಕ್ಷ ಪಡಿಬೇಕು. ಮೋಕ್ಷ ಪಡಿಬೇಕು ಅಂದ್ರೆ ಸರಿಯಾಗಿ ಶರೀರ, ಇಂದ್ರಿಯ, ಪ್ರಾಣ ಇದರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ಬೇಕಂತೆ. ಚೆನ್ನಾಗಿ ತಿಳಿದ್ರೆ ಮಾತ್ರ ಆಗ ಸಂಸಾರ ಬಂಧನದಿಂದ ಮೋಕ್ಷಕ್ಕೆ ಹೋಗೋ ದಾರಿ ಹೇಗೆ ಅಂತ ಸಿಗತ್ತಂತೆ. ಇಲ್ಲ ಅಂದ್ರೆ ಅದು ಸಾಧ್ಯ ಇಲ್ಲ. ಆದ್ರಿಂದ ಯಾವತ್ತು
ಈ 3, 4ನೇ ಪಾದದಲ್ಲಿ ಒಂದೊಂದನ್ನು ಕೊನೆಗೆ ಹಾಕಿದ್ರಿ. ವಸ್ತುತ ಎರಡು ಪಾದಗಳೇನ್ ಮಾಡ್ತಾ ಇದೆ, ವೇದ ವಾಕ್ಯಗಳ ವಿರೋಧ ಪರಿಹರಣೆ ಮಾಡೋದು ಎರಡು. ಆದ್ರೆ ಒಂದನ್ನ ಕೊನೆಗೆ ಹಾಕ್ತಾರೆ, ಒಂದು ಚಾಪ್ಟರ್ನ ಮತ್ತೊಂದು ಮೊದಲಿಗೆ ಹಾಕ್ತಾರೆ. ಅದ್ ಯಾಕೆ ಹಾಕ್ತಾರೆ ಅಂದ್ರೆ, ಅಧ್ಯಾತ್ಮ ವಿಷಯ ಶ್ರುತಿ ವಿರೋಧ ಪರಿಹಾರ ಜ್ಞಾನಸ್ಯ ಚರಮತ್ವ ಉಪಪಾದನಾಯ ತಸ್ಯ ಇತ್ಯುಕ್ತಂ ಅಂತ ಹೇಳಿದ್ದಾರೆ. ಅಂದ್ರೆ ಅಧ್ಯಾತ್ಮ ಪ್ರವಣೋ ಭೂತ್ವ ತಸ್ಯ ಸನ್ನಿಹಿತತ್ವತಃ ಬಹುಯುಕ್ತಿ ವಿರೋಧಾನಾಂ ಭಾನಾತ್ ತತ್ಸಹಿತ ಶ್ರುತೇ ಪರಿಹೃತ್ಯ ವಿರೋಧಾಂಶ್ಚ ಅಂತ ಇಲ್ಲಿಗೆ ಒಟ್ಟು ವಿಷಯಗಳನ್ನೇನು ಹೇಳಿದ್ರು, ಕೊನೆದನ್ನ ಯಾವ್ದನ್ನ ಹಾಕಬೇಕು, ಒಂದು ವಿಷಯವನ್ನ ಮೊದಲು ಯಾವ ವಿಷಯವನ್ನ ಹಾಕಬೇಕು. ತುಂಬಾ ಈ ಮೋಕ್ಷಕ್ಕೆ ಅಂತರಂಗ ಸಾಧನ ಆದ್ರೆ, ಅಂದ್ರೆ ಇದನ್ನ ತಿಳ್ಕೊಳ್ಳದೆ ಇದ್ರೆ ಮೋಕ್ಷನೇ ಸಿಗಲ್ಲ, ಅಷ್ಟು ಹತ್ರ ಅದು ಮೋಕ್ಷಕ್ಕೆ ಅಂತ ಆದ್ರೆ ಅದನ್ನ ಮೊದಲು ಹೇಳ್ಬೇಕಾಗತ್ತೆ. ಅದನ್ನ ಕೊನೆಗೆ ಹೇಳ್ತಾ ಕೂತ್ರ ಆಗಲ್ಲ, ಮೊದಲೇ ಹೇಳ್ಬೇಕಂತ ವಿಷಯನ. ಕೆಲವುದನ್ನ ಹೇಳ್ಬೇಕಾಗಿಲ್ಲ. ಈಗ ಉದಾಹರಣೆಗೆ ಇಲ್ಲಿ ಮುಂದೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಪ್ರಾಣತತ್ವಗ ಅನ್ನಂತ ಒಂದು ಪ್ರಾಣತತ್ವದ ಬಗ್ಗೆನೂ ಕೂಡ ವಿಷಯಗಳನ್ನು ಹೇಳಿದ್ದಾರೆ ಅಂತ. ಏನ್ ಪ್ರಾಣತತ್ವದ ಬಗ್ಗೆ ಹೇಳಿದ್ದಾರೆ? ವಸ್ತುತಃ 4ನೇ ಪಾದ ಏನಿದೆ ಅಂದ್ರೆ, ಇದೆಲ್ಲ 2ನೇ ಅಧ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ 3ನೇ ಅಧ್ಯಾಯದ ನಮಗ್ ಗೊತ್ತಿದೆ, ಮೊದಲು 2ನೇ ಪಾದದಲ್ಲಿ ಏನ್ ಬಂದಿದೆ ಅಂತ. ಈ 2ನೇ ಅಧ್ಯಾಯದ ಕೊನೆ ಭಾಗದ ಬಗ್ಗೆ ಮಾತಾಡ್ತಾ ಇದೆ. ಅಲ್ಲಿ 4ನೇ ಪಾದದಲ್ಲಿ ಏನ್ ಬಂದಿದೆ, ಮುಖ್ಯ ಪ್ರಾಣ ವಿಷಯಾಣ ಅಧಿಕರಣಾನಾಂ ಪ್ರಮೇಯಂ. ಅಲ್ಲಿ ಮುಖ್ಯ ಪ್ರಾಣದೇವರ ಬಗ್ಗೆ ವಿಚಾರ ಮಾಡ್ತಾ ಹೋಗ್ತಾರೆ. ಎಲ್ಲಿ ಚತುರ್ಥ ಪಾದದಲ್ಲಿ ಬರುವಂತ ವಿಷಯ. ವಸ್ತುತಃ ಈ ವಿಷಯವನ್ನ ಹಿಂದನೆ ವಿಚಾರ ಮಾಡ್ಬಿಡಿದ್ದಾರೆ. ಅಲ್ಲಿ ಅಧ್ಯಾತ್ಮ ಸನ್ನಿಹಿತತ್ವದ ಅಧ್ಯಾತ್ಮ ಅಂತ ಒಂದು ಪದ ಬಂತು. ಅಧ್ಯಾತ್ಮ ಪ್ರವಣೋಭೂತ್ವ ಅಂದ್ರೆ ಮುಖ್ಯ ಪ್ರಾಣ, ಇಂದ್ರಿಯ, ಇವುಗಳೆಲ್ಲ ನಿಷ್ಠೆ ಅಂದ್ರೆ ಇದು ಹೀಗೆ ಇದೆ ಅಂತ ತತ್ವವನ್ನ ತಿಳಿದುಕೊಂಡ ವ್ಯಕ್ತಿ ಅಂತ ಅಲ್ಲಿ ಬಂದ್ಬಿಟ್ಟಿದೆ. ಬಂದ್ರೆ ಅದನ್ನ ಮತ್ತೆ ಯಾಕೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದಾಗ, ಹಾಗಲ್ಲ, ನೀವು ಯಾವುದೇ ಒಂದು ವೇದವಾಕ್ಯಗಳ ವಿಚಾರವನ್ನ ಮಾಡಿ ಅಲ್ಲಿ ಪ್ರಾಣ ತತ್ವದ ಬಗ್ಗೆ ಸಂಶಯ ಇರಬಾರದು. ಮುಖ್ಯ ಪ್ರಾಣ ತತ್ವದ ಬಗ್ಗೆ ಎಷ್ಟು ನಿಶ್ಚಯವನ್ನ ಮಾಡ್ಕೊಳ್ತೀವೋ ಆಗ ಅಷ್ಟು ಅವನ ಅನುಗ್ರಹ ಬೇಗ ಆಗತ್ತೆ. ನಮಗೆ ಮುಖ್ಯ ಪ್ರಾಣದೇವರ ಬಗ್ಗೆನೇ ಸಂಶಯ ಇತ್ತು ಅಂತಂದ್ರೆ ಅವನ ಅನುಗ್ರಹನೇ ಆಗಲ್ಲ. ಯಾಕೆ, ಅವನು ನನ್ನ ಮೇಲೆ ಸಂಶಯ ಪಡ್ತೀಯ ಅಂತ ಅನುಗ್ರಹ ಮಾಡ್ತಾನ? ಅವನು ಮಾಡೋದಿಲ್ಲ. ಹಾಗಾದ್ರೆ ಮುಖ್ಯ ಪ್ರಾಣನ ಬಗ್ಗೆ ಯಾವ ಯಾವ ಆಕ್ಷೇಪಗಳಿದೆ ತತ್ವಗಳ ಬಗ್ಗೆ, ಆ ತತ್ವಗಳ ಬಗ್ಗೆ ಇರೋ ಆಕ್ಷೇಪವನ್ನ ಪರಿಹಾರ ಮಾಡಿಕೊಂಡ್ರೆ ಆಗ ಅವನು ಸಂತುಷ್ಟನಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ಆದ್ರಿಂದ ಅದರ ಬಗ್ಗೆ ವಿಶೇಷವಾಗಿ ಪ್ರಾಣತತ್ವಗಾನ ಅಂತ ಮತ್ತೆ ವಸ್ತುತಃ ಅದು ಅಧ್ಯಾತ್ಮ ಅನ್ನೋ ಶಬ್ದದಿಂದ ಅದು ಸಿಗತ್ತೆ. ಪ್ರಾಣ ಅಂದ್ರೆ ಏನು, ಇಂದ್ರಿಯ ಪ್ರಾಣ ಎಲ್ಲ ಒಟ್ಟೊಟ್ಟಿಗೆ, ಅದ್ರ ಬಗ್ಗೆನೂ ವಿಚಾರ ಮಾಡದ ಹಾಗೆ. ಆದ್ರೂ ಪ್ರತ್ಯೇಕವಾಗಿ ಹೇಳಿದ್ರೆ ಅಭಿಪ್ರಾಯ, ಈ ಯಾವುದೇ ಒಂದು ಭಗವಂತನ ಪ್ರಸಾದ ಆಗಬೇಕು ಅಂತಾದ್ರೆ ಮುಖ್ಯ ಪ್ರಾಣದೇವರ ಪ್ರಸಾದ ಮೊದಲಾಗಿರ್ಬೇಕು. ಆ ಪ್ರಸಾದದಿಂದ ಒಂದು ಪುಷ್ಟಿ ಸಿಗತ್ತೆ, ಆ ಜೀವಿಗೆ ಪುಷ್ಟಿ ಸಿಗತ್ತೆ. ಆ ಪುಷ್ಟಿಯಿಂದ ಮುಂದಕ್ಕೆ ಅವನು ಭಗವತ್ ಪ್ರಸಾದ ಪರ್ಯಂತ ಅವನು ಹೋಗ್ಲಿಕ್ಕೆ ಒಂದು ದಾರಿ ಆಗತ್ತೆ. ಆದ್ರಿಂದ ವಿಶೇಷೇಣ ಏತತ್ ಭಾವ್ಯಂ, ವಿಶೇಷವಾಗಿ ಆ ವಿಚಾರಗಳನ್ನು ನಾವು ಗಮನಿಸ್ಬೇಕು. ಯಾಕೆ, ಮುಖ್ಯ ಪ್ರಾಣದೇವರ ಪ್ರಸಾದ ಅಧೀನವಾಗಿಯೇ ಇರೋದು. ಜಿಜ್ಞಾಸೆ ಎಲ್ಲವೂ ಕೂಡ ಮುಖ್ಯ ಪ್ರಾಣದೇವರ ಪ್ರಸಾದಾಧೀನವಾಗಿಯೇ ಇದೆ. ಅದನ್ನ ಅನುರಂಜಿತ ತತ್ಪ್ರಸಾದ ಅನುರಂಜಿತ. ಅನುರಂಜಿತ ಅಂದ್ರೆ ಚೆನ್ನಾಗಿ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಯಾರು ಪಾತ್ರನಾಗ್ತಾನೋ ಅವನಿಗೆ ಮುಂದೆ ಶ್ರೇಯಸ್ಸು ನಿಶ್ಚಿತ. ಯಾಕೆ, ಯಾವಾಗ ಮುಖ್ಯ ಪ್ರಾಣದೇವರ ಅನುಗ್ರಹ ಆಯ್ತು, ದೇವರ ಬಗ್ಗೆ ಸರಿಯಾದ ಜ್ಞಾನ ಬಂತು. ಈ ಇಂದ್ರಿಯಗಳು ಪ್ರಾಣ ಇವೆಲ್ಲ ತಿಳ್ಕೊಂಡ ಮೇಲೆ ಈ ಶರೀರಕ್ಕೆ ಹಾಗಾದ್ರೆ ಒಬ್ಬ ಕಾರಣ ಇದ್ದಾನೆ, ಯಾರದು, ದೇವರು ಅಂತ ಗೊತ್ತಾಯ್ತು. ಆದ್ರಿಂದ ಪ್ರಾಣ ತತ್ವಕ್ಕಿಂತಲೂ ಉತ್ಕೃಷ್ಟವಾದ ಒಂದು ತತ್ವ ಇದೆ ಅಂದ್ರೆ ದೇವರ ಬಗ್ಗೆ ಗೊತ್ತಾಯ್ತು ಅಂತ ಅರ್ಥ. ಆಗ ಇಡೀ ದೇಹಕ್ಕೆ ಕರ್ತೃ ಆ ಪರಮೇಶ್ವರ ಅಂತ ತಿಳ್ಕೊಂಡು ಅವನು ಮುಂದಕ್ಕೆ ಸಾಕ್ತಾನೆ ಜೀವ. ಹೀಗೆ ಈ ಅಭಿಪ್ರಾಯದಲ್ಲಿ 2ನೇ ಅಧ್ಯಾಯದ ವಿಚಾರಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇನ್ನು ಒಂದ್ 2 ಮಾತಿದೆ ಅಷ್ಟೇ. 2 ಮಾತಾಡಿ ಹೇಳಿದ್ರೆ ಆ 2ನೇ ಅಧ್ಯಾಯದ ವಿಚಾರ ಮುಕ್ತಾಯ ಆಗಿ 3ನೇ ಅಧ್ಯಾಯದಲ್ಲಿ ಏನ್ ಬರುತ್ತೆ ಅಂತ ಚಿಕ್ಕದಾಗಿ ಹೇಳ್ತಾರೆ. ಆಮೇಲೆ ಈ ಅಧ್ಯಾಯದ 3ನೇ ಪಾದ ವಿಸ್ತಾರವಾಗಿ ವ್ಯಾಖ್ಯಾನ ಮುಂದಕ್ಕೆ ಮಾಡ್ತಾರೆ. ಅದೆಲ್ಲವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ.